ದಿನಾಂಕ 27 ಮೇ ರಂದು ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಮೃತರ ಹೆಸರು ರಾಹುಲ್ ತಿಪ್ಪಣ್ಣ ತಲ್ವಾರ್, 22 ವರ್ಷ ವಯಸ್ಸು ಇವರದು. ಇದರಲ್ಲಿ ದೂರುದಾರರು ಶ್ರೀ ವೀರೇಶ್ ಹಿರೇಮಠ್ ಅಂತ ಇದ್ದಾರೆ. ಈ ಪ್ರಕರಣ ಏನಿದೆ ಅಂದ್ರೆ, ಈ ವೀರೇಶ್ ಹಿರೇಮಠ್ ಒಬ್ಬ ಸೂರಜ್ ಸಿದ್ಗೋಳಿ ಅಂತ ವ್ಯಕ್ತಿಯಿಂದ ಒಂದು ಸೆಕೆಂಡ್ ಹ್ಯಾಂಡ್ ವರ್ನಾ ಕಾರ್ ಪರ್ಚೇಸ್ ಮಾಡಿದರು. ಆದರೆ ಅವರಿಗೆ ಆ ಕಾರ್ ಇಷ್ಟ ಆಗಿರಲಿಲ್ಲ. ಸ್ವಲ್ಪ ಟೈಮ್ ಹೋದ್ಮೇಲೆ ಅವರು ಬೇಡ, ನಿಮ್ಮ ಕಾರ್ ಬೇಡ ಅಂತ ಇವರು ಕಾರ್ ವಾಪಸ್ ಕೊಟ್ಟಿದ್ದಾರೆ ಮತ್ತು ಉಳಿದಿದ್ದ ಹಣ ವಾಪಸ್ ಕೇಳೋಕೆ ಶುರು ಮಾಡಿದ್ದಾರೆ. ಆ ಉಳಿದಿದ್ದ ಹಣ ಕೇಳುವ ವಿಚಾರದಲ್ಲಿ ಸೂರಜ್ ಮತ್ತು ವೀರೇಶ್ನಲ್ಲಿ ಒಂದೆರಡು ಸಲ ಮಾತುಕತೆ ಕೂಡ ಆಗಿದೆ. ಸೊ 27 ಮೇರಂದು ಈ ವೀರೇಶ್ ಅವರ ಫ್ರೆಂಡ್ ರಾಹುಲ್ ಜೊತೆಗೆ ರಾಮೇಶ್ವರ್ ನಗರ್ನಲ್ಲಿ ಏನು ಕಾಜು ಬಾಗ್ ಇದೆ, ಅಲ್ಲಿ ಇವರು ಮತ್ತು ಈ ಸೂರಜ್ ಸಿದ್ಗೋಳಿ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿ ಹೋಗಿದ್ದಾರೆ. ಈ ವಿಚಾರದಲ್ಲಿ ಮಾತುಕತೆ ಆಗಿದೆ, ಜಗಳ ಆಗಿದೆ ಮತ್ತು FIR ಪ್ರಕಾರ 9 ಮಂದಿದು ಹೆಸರು ಅವರು ಕೊಟ್ಟಿದ್ದಾರೆ ಮತ್ತು ಇನ್ನೂ 4-5 ಜನ ಅವ್ರ ಜೊತೆಗೆ ಇದ್ರು ಅಂತ ಈ ವೀರೇಶ್ ಹಿರೇಮಠ್ ದೂರು ನೀಡಿದ್ದಾರೆ. ಅವರು ಮಾರಕಾಸ್ತ್ರದಿಂದ ಅವರ ತಲೆಗೆ ಮತ್ತು ಕೈಗೆ ಪೇಟ್ ಮಾಡಿದ್ದಾರೆ ಈ ರಾಹುಲ್ ತಿಪ್ಪಣ್ಣ ತಲ್ವಾರ್ ಅವರಿಗೆ. ಅದರಿಂದ ಅವರು ತೀರ್ ಹೋಗಿದ್ದಾರೆ. ಸೇಮ್ ಡೇ FIR ದಾಖಲು ಮಾಡಲಾಗಿತ್ತು. FIR ಮಾಡೋದು 24 ಗಂಟೆ ಒಳಗಡೆ ಈ ಪ್ರಕರಣದ 5 ಆರೋಪಿಯನ್ನು ದಸ್ತಗಿರಿ ಮಾಡಲು ನಮ್ಮ PI ರೂರಲ್ ಪೊಲೀಸ್ ಸ್ಟೇಷನ್ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಸೂರಜ್ ರಾಮು ಸಿದ್ಗೋಳಿ, ಯೋಗೇಶ್ ಬಾಬು ದೊಡ್ಮನಿ, ಮಂಜುನಾಥ್ ಸುರೇಶ್ ಮಳ್ಕೂರ್ ಮತ್ತು ದೇವಪ್ಪ ತಳವಾರ್ ಈ 4 ಆರೋಪಿ ಅಡಲ್ಟ್ಸ್ ಇದ್ದಾರೆ. ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾದ ಒಬ್ಬ ಬಾಲಕಿದ್ದಾನೆ. ಈ 5 ಮಂದಿಗೆ ಸೆಕ್ಯೂರ್ ಮಾಡಿಕೊಂಡು ಕಾನೂನಿ ರೀತ್ಯ ಅವರ ಮೇಲೆ ಕ್ರಮ ಜರುಗಿಸಲಾಗ್ತಾ ಇದೆ. ಉಳಿದ ಆರೋಪಿಗಳಿಗೆ ಕೂಡ ಬೇಗನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅವರಿಗೆ ದಸ್ತಗಿರಿ ಮಾಡ್ತಾರೆ. ಮುಂದಿನ ತನಿಖೆ ಜಾರಿ ಇದೆ.